ಪಾಪ ಈ ಲೌಡರ್ನೆಲ್ಲನ ಇಕ್ಕೊಂಡ್ರಿ ನಿನ್ನ ಗುಡ್ಸಿ ಗುಂಡ ಹತ್ರ ಮಾಡ್ತಾರೆ ಫಸ್ಟು ಆ ಲೌಡರ್ನ ಸಿಕ್ಕದಮು ಯೋಸ್ತಿನ ಅಂತ ಇರ್ತಾರೋ ನೋಡು ಅವಳು ಸಾಲ ಮಾಡಿ ಮನೆ ಕಟ್ಟಿ ಅದಕ್ಕೇನೆ ಇಲ್ಲಿ ಬಂದು ಸೇರ್ಕೊಂಡವಳಿ ಸಾಲದಾರ ಕಾಟ ಅಂತ ಹೇಳಿ ಸಾಲದಾರ ಬಂದೇನೋ ನಿನ್ನ ಮನೆ ಮುಂದಕ್ಕೆ ಬಂದು ಬಾಯಿ ಮಾಡಿದ್ರೆ ನಿನ್ನ ಮರ್ಯಾದೆ ಹೋಗುತ್ತೆ ಆ ಲೌಡರ್ನ ಫಸ್ಟ್ ಸಿಕ್ಕಳ್ಸು. ಹ್ಞೂ ನಮ್ಮ ನನಗೂ ಹಂಗೆ ಅನ್ನಿಸ್ತೈತೆ ನೋಡಿ ಇವಾಗ ನಮ್ಮ ಮನೆಯಕ್ಕೆ ಬಂದು ಇದ್ದಾರೆ ಸಾಲ ಮಾಡ್ಕೊಂಬಂದು ಅದಕ್ಕೇನೆ ಇವಳಿಗೂ ಬೇರೆನೆ ಹೇಳೇವ್ರಿ ಒಡವೆ ಮಾಡಿಸಿಕ್ಕ್ಯಾ ಅಂತ ಒಡವೆದು ಹೇಳಿದ್ರು. ಆಮೇಲೆ ಮನೆ ಕಟ್ಟು ದೊಡ್ಡ ಮನೆ ಕಟ್ಟು ಹಂಗೆ ಹಿಂಗೆ ಅಂತ ಒಪ್ಸಿದ್ರು. ಇವಳು ನಮ್ಮ ಸುಗುಣಗೆ ಗೊತ್ತಾಗ್ದಲೇ ನೀವು ಒಬ್ಬಿದ್ಲು. ಇವಾಗ ನೋಡು ಅವರು ಸಾಲ ಮಾಡಿ ಮನೆ ಕಟ್ಟಿ ಊರು ಬಿಟ್ಟು ಬರೋ ಪರಿಸ್ಥಿತಿ ಬಂದೈತಿ. ಊರು ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ. ಇವರು ಯಾಕೋನೋ ನಮಗೆ ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತೈತಿ. ಇವ್ರ ಅಕ್ಕ ಇವ್ರ ಅಮ್ಮ ಎಲ್ಲ ಸೇರ್ಕೊಂಡು ಇಲ್ಲಿ ಬರೀ ತಿಂದು ಕೂಕೊಂಡು ಹೋಗಕ್ಕೆ ಬಂದವ್ರಿ ಎಲ್ಲನ. ಹೇಳ್ತೀನಿ ತಡಿ ಆ ಸುಗುಣ ಬರಲಿ ಫಸ್ಟು. ನಿಮ್ಮ ಅಕ್ಕ ಇನ್ನೂ ನಿಮ್ಮ ಅಕ್ಕ ಇರ್ನೂ ನಿಮ್ಮ ಅಮ್ಮ ಇನ್ನೂ ಎಲ್ಲ ಮಾಸಿಗೆ ಕಳ್ಸಮ್ಮ. ನಮ್ದೇನೆ ಇವಾಗ ಅಂಗಡಿ ವ್ಯಾಪಾರ ಆಗಲ್ಲ ಅಂತ ನಾವೇ ಇದ್ದೀವಿ ಅಂತ ಹೇಳಿ ನಾನೇನಿಲ್ಲ ಡೈರೆಕ್ಟಾಗಿ ಮಾಕು ಕೊಡ್ದಂಗೆ ಹೇಳ್ತೀನಿ. ಪಾಪ ಅವತ್ತು ಇಲ್ಲಿ ಮನೆ ಹಿಂದಕ್ಕೆ ಬಂದು ಮಾತಾಡ್ತಿದ್ಲು. ಯಾತ ವಾಡವೆ ಪಾಡ್ವೆ ದುಡ್ಡು ಅಂತ ಹೇಳಿ ಯಾತ ಮಾತಾಡ್ತಿದ್ಲಪ್ಪ. ನಾನು ಅಲ್ಗೂ ಕಿವೆ ಕೊಡಕ್ಕೆ ಹೋಗ್ಲಿಲ್ಲ. ಏನ ಹಿಂಗೆ ಮಾತಾಡ್ತಾ ಇದ್ದಾಳಲ್ಲ ಅಂತ ಅನ್ಕಂಡು ಯಾತ ಹಿಂಗೆ ಹಿಂಗೆ ಅಂತ ಮಾತಾಡೋಳಪ್ಪ. ಸುಮ್ಮನೆ ಕಿವೆ ಫೋನ್ ಇಕ್ಕೊಂಡು ಅದು ಯಾರ್ತ ಮಾತಾಡೋಳು. ಅಣ್ಣ ಅಷ್ಟಕ್ಕೆ ಮಾಡು ಅಂತ ಹೇಳೋಳು. ಯಾರಿಗೆ ಹೇಳೋಳಪ್ಪ? ಸುಮ್ಮನೆ ಇರ್ದಲ್ದಲ್ಲೇ ಒಡವೆ ಮಾಡಿಸ್ಕ್ಯಾ ನಾವು ಹೆಂಗನ ದುಡ್ಡು ಕೇಳಿದ್ವಿ. ಇವಾಗ ಅದೇ ದುಡ್ಡಿಗೆ ಹೆಂಗೆ ಒಂದಿಟ್ಟು ಮನೆ ಕಟ್ಕೊಂತಿದ್ವಿ. ಒಡವೆ ಮಾಡಿಸ್ಕ್ಯಾ ಅಂತ ಇಲ್ಲದ್ದು ಹೇಳ್ಕೊಟ್ರು. ಅವಳು ಅವ್ರ ಅಕ್ಕ ಹೇಳಿರೋದು ಕೇಳಿ ಒಡವೆ ಹಾಕ್ಬತ್ನಿ ಅಂತ ಹೋಗಿ ಒಡವೆ ಹಾಕಿ ಬಂದವಳಿ. ನೋಡಪ್ಪ ಮನೆ ಬಾಗ್ಲಿಲ್ಲ ಅಂದ್ರೆ ಒಡವೆ ತಂದು ಏನು ಮಾಡ್ತೀಯ? ಮನೆ ಕಟ್ಕೊಂತೀವಿ ಅಂತ ಬಂದಿದ್ರ ಮೇಲೆ ಒಂದೇ ಗಂಟಾಗ್ಲೇಳು ಪಾಪ ಮನೆ ಕಟ್ಕೊಂಡು ಇರ್ರಿ. ನೆನ್ನೆ ದಿನ ನೋಡಿರಿ ಆಲೇನೆ ಭೂತಣ ಬಂದು ಏಳೋ ಎತ್ಕಣಮ್ಮ ಮನೆ ಖಾಲಿ ಮಾಡಿರಿ ನಮ್ಮ ಹುಡುಗರು ಬರ್ತವೆ ಅಂತ ಹೇಳಿ. ನೋಡು ಇವಾಗ ಅವ್ರು ಬಿಡ್ರಿ ಅಂದ್ರೆ ಎಲ್ಗೆ ಹೋಗ್ತೀರಿ ಹೇಳು? ಅಲ್ಲಿಗೆ ಬರ್ಬೇಕು ತಿರ್ಗ. ನೋಡಿ ಮನೆ ಕಟ್ಕೊಂತೀವಿ ಅಂತ ಹೋದ್ರು ತಿರ್ಗಿ ಬಂದರು ಅಂತ ಇವಾಗ ಅವ್ರಿಗೂ ನಿಮಗೂ ಮೊದಲೇ ಆಗಲ್ಲ. ಒಂದೇ ಮನೆಗೆ ಇಟ್ಕೊಂಡು ತಿರ್ಗ ಆಮೇಲೆ ಒಯ್ದಾಡ್ಬೇಕಾಗುತ್ತೆ. ಅವ್ರ ಮನೆ ಖಾಲಿ ಮಾಡಿರಿ ಅಂತ ಹೇಳಿರಿ ಎಲ್ಗೆ ಹೋಗ್ತೀರಾ? ಬೇಡಪ್ಪ ಸ್ವಾಮಿ ನಿಮ್ದಂತೂ ಹೋಗತ್ತ. ಯಾತೆ ಹಿಂಗೆ ಮಾತಾಡ್ತಿರೋ? ಅದವಳು ನಮ್ಮ ಸುಗುಣರ ಅಕ್ಕ ಅವಳು ಎರಡನೇಳ ಇದ್ದಾಳಲ್ಲ ಅಲ್ಲವಡಿ ಉಬ್ಬಿಕೊಂಡು ಎಲ್ಲ ಸಾಲ ಮಾಡಿ ಮನೆ ಕಟ್ಟೆವಳಂತಿ. ಅವರು ಸಂಘದಾಗೇನೋ 10 ಲಕ್ಷ ಲೋನ್ ತಗೊಂಡು ಕಟ್ಟೆವಳಂತೆ. ಅವರು ಸಂಘದಾರ ಬಂದು ಬೀಗ ಹಾಕ್ಯವ್ರಂತೆ ಮನೆಗೆ. ಮನೆಯೆಲ್ಲನ ಜಪ್ತಿ ಮಾಡಿವ್ರಂತೆ. ತಿರ್ಗಾ ಊರಾಗೆಲ್ಲ ಇಸ್ಕೊಂಡವಳಂತೆ ಬಡ್ಡಿ ದುಡ್ಡ. ಅದಕ್ಕೇನೆ ಮನೆ ಬಿಡಿಸ್ಕೋಬೇಕು ಅಂತ ಫೋನ್ನಾಗೆ ಗಂಡಂತ ಮಾತಾಡ್ತಿದ್ಲು. ಹೆಂಗನ ಅದಕ್ಕೆ ಮತ್ತೆ ನನ್ನ ತಂಗಿಗೆ ಹೇಳಿ ನಾನು ಬೇರೆ ಮನೆ ಮಾಡಿಸ್ತೆ. ಅದಕ್ಕೆ ಬೇರೆ ಮನೆಗಾಗಕ್ಕೆ ನಾನು ಈಸ್ ದಿನ ಇದ್ದೀನಿ ಅಂತ ಇದ್ದಾಳೆ. ಅಲ್ಲ ನಾವು ಎಂಥ ಮನೆ ಕಟ್ಟೆವಳೆ ಅಂತ ನಾನು ಒಂದ್ಸತಿ ಹೋಗಿದ್ನೇಳಿ. ಆವಾಗಲ ನಮ್ಮ ಸುಗುಣನ ಮದುವೆ ಆವಾಸನಾಗ ಯಾಕೆ ಕಾರ್ಯಕ್ಕೆ ಯಾತ್ಕೋ ಹೋಗಿದ್ನೆ ಕಣಪ್ಪ. ಆವಾಗ ಗಂಬಳು ಹೆಂಗೆ ಮನೆ ಕಟ್ಟೇವ್ರಿ ಅಂತ ನಾನು ಹಂಗೆ ಅನ್ಕೊಂತಿದ್ದೆ. ನಾವು ಚೆನ್ನಾಗಿ ದುಡಿತೀವಿ ಕಟ್ಟಿದ್ದೀವಿ ಅಂತ ಹೇಳಾಳು. ಸಾಲ ಮಾಡಿ ಕಟ್ಟೇವಳಂತೆ. ಅದಕ್ಕೇನೆ ಸಂಘದರಲ್ಲಿ ಇವಾಗ ಬೀಗ ಹಾಕ್ಯವ್ರಂತೆ. ಅದಕ್ಕೆ ಎಲ್ಲಿ ಬಂದು ಸೇರ್ಕೊಂಡವಳು ನೋಡಪ್ಪ. ಏನಪ್ಪ ಅಲ್ಲ ಅವ್ರು ಅರ್ಥ ಮಾಡ್ಕೋಬೇಕಪ್ಪ. ನಾವು ಈಸ್ಲಿನಿದ್ರೆ ಒಬ್ರು ಮನೆಯಾಗ ಕಂಡಾರ ಮನೆಯಾಗೆ ಅವ್ರಿಗೂ ನಮ್ಮಂತೇನೆ ಕಷ್ಟ ಮನೆಯಾಗೆ ಎಷ್ಟಿರುತ್ತೆ ಖರ್ಚು ಅಂತ ಹೇಳಿ ಅವ್ರು ಅರ್ಥ ಮಾಡ್ಕೋಬೇಕಪ್ಪ. ಯಾರಿಗೂ ಹೋಗ್ರಿ ಅಂತ ಹೇಳೋಕ್ಕಾಗಲ್ಲ. ಮನೆ ಬಾಗಿಲಿಗೆ ಬಂದ್ರೆ ಯಾರು ಸಂಬಂಧಿಕರೇ ಆಗಲಿ ಹೋಗ್ರಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು ಮಕ್ಕಳ್ದಂಗೆ. ಏನಾನ ಒಂದು ಬೋರಕ್ಕಿನ ಮುಂದಾಗೆ ಅವ್ರು ಹೊತ್ಕೊಂಡು ಹೋಗ್ಬೇಕು ಸುಮ್ಮನೆ. ಅಲ್ಲ ಕಣಪ್ಪ ನನ್ನ ಮನೆ ಕಟ್ಕೊಂತೀನಿ ಅಂತ ಅಂದೆ. ಬೇಡ ಒಡವೆ ಮಾಡಿಸ್ತೀನಿ ಅಂತ ಹೇಳಿ ಒಡವೆ ಮಾಡಿಸ್ಕೊಂಬಂದವಳಿ. ಅದಕ್ಕೇನು ಇವಾಗ ಯಾವ ಒಡವೆನೂ ಬೇಡ ಏನು ಬೇಡ ಅಂತ ಹೇಳಿ ಸುಮ್ಮನೆ ಎಲ್ಲ ತಾಂಡೋಗಿ ಎಲ್ಲ ದುಡ್ಡು ಕೊಟ್ಟು ನಾನು ಸುಮ್ಮನೆ ಮನೆ ಕಟ್ತೀನಿ. ನನಗೆ ಮನೆ ಬಾಗಿಲು ಬೇಕು, ಅಲ್ಲಿ ಬರೋಕ್ಕಾಗಲ್ಲ. ಇವಾಗ ನಾವು ಬೇರೆ ಇರ್ತೀವಿ ಅಂತ ಹೇಳಿ ನಾವು ಬೇರೆ ಬಂದಮೇಲೆ ಇವಾಗ ಅದು ಹೆಂಗೆ ಹೋಗಿ ಆ ಮನೆಯಾಗ ಇರೋಕ್ಕಾಗುತ್ತೆ ಹೇಳು? ಅದಕ್ಕೇನೆ ಇನ್ನೊಂದು 6 ತಿಂಗಳು ಟೈಮ್ ತಗೊಂಡು ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಎಲ್ಲ ರಪ್ರಪ್ನ ಕೊಡ್ತಾರೆ. ಅದಕ್ಕೆ ನಾನು ಒಡವೆನ ಎಲ್ಲ ಮಾರ್ಬಿಡ್ತೀನಿ ಒಡವೆ ತಗೊಂಡೋಗಿ. ಸುಮ್ಮನೆ ಮಾರಕ್ಕೇನು ಹೋಗ್ಬೇಡ. ಉಳ್ಳ ಮಾಡಿಸಿದ್ರ ಬ್ಯಾಂಕಿಗೆ ಕೊಟ್ಟಪ್ಪ. ದುಡ್ಡು ಬಂದಾಗ ಯಾವನು ನೋಡಿ ಬಿಡಿಸ್ಕೊಂಬಂತಿ. ಬಂಗಾರ ಹೆಂಗು ರೇಟ್ ಆದರೂ ಆಗುತ್ತೆ. ಬ್ಯಾಂಕಿಗೆ ತಗೊಂಡೋಗಿ ಸುಮ್ಮನೆ ತಗೊಂಡೋಗಿ ಬರೋಗ ಅವಳ ಕತೆ ಕಟ್ಕೊಬೇಡ ಸುಮ್ಮನೆ. ಪಾಪ ನೀನು ಇಲ್ಲೋಡು ನಿಜವಾಗ್ಲೂ ಸುಗುಣನಂತೆ ಆಡಿರೆ ಆಗಲ್ಲ ಕಣಪ್ಪ. ಇನ್ನು ಮನೆ ಬಾಕಲು ಮಾಡ್ಕೊಂಬಕ್ಕೂ ಆಗಲ್ಲ. ಅವ್ರ ಅಕ್ಕ ಇರು ಉಪ್ಗಳನ್ನವರು ಬಿಲ್ಡಪ್ ಲೋಡೆಯವರು ಉಪ್ಸಿ ಕೈ ಬಿಡ್ತಾರೆ. ಹಂಗಿರ್ಬೇಕು ಹಿಂಗಿರ್ಬೇಕು ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಂತ ಹೇಳಿ. ಆಗ ನೋಡು ಯಾತ್ರ ಗ್ಯಾಪ್ ಇಲ್ದಿದ್ರು ಚೆನ್ನಾಗಿರ್ಬೇಕು ಸ್ಟ್ಯಾಂಡರ್ಡಾಗಿ ಮನೆ ಅಂತ ಹೇಳಿ ಸ್ಟ್ಯಾಂಡರ್ಡಾಗಿ ಕಟ್ಟಕ್ಕೆ ಹೋಗಿ ಸಾಲ ಮಾಡ್ಕೊಂಡು ಇವಾಗೆಲ್ಲ ಕಳ್ಕೊಂಡು ಇಲ್ಲಿ ಬಂದವಳಿ. ಇಲ್ಲೇನ ನಿನ್ನ ಮನೆ ಬಾಕ್ಲಕ್ಕೆ ಒಂದು ಯಾರನ್ನ ಸಾಲದಾರ ಗಲಾಟೆ ಮಾಡಿರಿ ನಿನ್ನ ಮರ್ಯಾದೆ ಹೋಗುತ್ತಿ. ಅಯ್ಯೋ ವರ್ಷ ಚೆನ್ನಾಗಿದ್ದ ಅಂಬರು ಇವಾಗ ನೋಡಿ ಸಾಲ ಮಾಡ್ಕೊಂಡವನೇನು ಅಂತಾರೆ ನಿನ್ನೆ ಅಂತ ಮಾತಾಡ್ತಾಯಿ. ನಿನ್ನ ಮರ್ಯಾದೆ ಹೋಗೋದು ಮನೆಗೆ ಕಿಕ್ಕೊಂಡ್ಮೇಲೆ. ಇವಾಗ ನೀವು ಅವ್ರಿಗಿನಿಂದ ಹೊರ್ತ್ಕೊಂಡು ಫಸ್ಟ್ ಸುಮ್ಮನೆ ಕಳ್ಸೋದು ನೋಡ್ರಿ ಹಸಿಕೆ. ತಿರ್ಗಾಮೇಲೆ ಯಾಕೆ ಬೇಕಪ್ಪ? ನಮ್ಮದೇ ನಮ್ಮ ಮಸ್ತಾಗೈತೆ ಮನೆಯಾಗಿ.
ಅವ್ರದ್ದೆಲ್ಲ ಇನ್ನೆಲ್ಲಿ ನೋಡಕ್ಕೆ ಹೋಗೋಣ. ಅಷ್ಟೇ ಕಣಮ್ಮ, ಇವತ್ತು ತಗೊಂಡು ಹೋಗ್ತೀನಿ ಎಲ್ಲ ಬ್ಯಾಂಕಿಗೆ ತಗೊಂಡೋಗಿ ಎಲ್ಲ ಇಕ್ಬಿಟ್ಟು ನಾನು ಅಕೌಂಟಿಗೆ ಎಲ್ಲ ಇಕ್ತೀನಿ. ಎಲ್ಲ ಇಕ್ಕಿ ದುಡ್ಡು ತಗೊಂಬರ್ತೀನಿ ಸುಮ್ಮನೆ. ಎಲ್ಲ ಇಕ್ಕಿರತ್ಲಾಗೆ ದುಡ್ಡನ್ನು ಕೊಡ್ತಾರೆ, ಸುಮ್ಮನೆ ಮನೆ ಮಾಡಿಬಿಡ್ತೀನಿ. ಸುಮ್ಮನೆ ಆಗಲ್ಲ ಹಿಂಗೆ ಇದ್ದರೆ. ಒಡವೆ ಇಕ್ಕಿಂಡ್ರೆ ಏನು ಪ್ರಯೋಜನ? ಮನೆ ಬಾಕ್ಲು ಇಲ್ಲದ ಮೇಲೆ ಒಡವೆ ಹಾಕ್ಯಂಡ್ರೆ ಏನು ಪ್ರಯೋಜನ? ಅಯ್ಯೋ ರೊಕ್ಕ ಹೇಳೋದು. ಮನೆ ಇಲ್ದಿದ್ರು ಪರವಾಗಿಲ್ಲ, ಒಡವೆ ಹಾಕ್ಯಂಡು ಹೋಗ್ಬೇಕು. ಎಲ್ಲ ನಾವು ಹೋಗಿತ್ತಾಗೆ ಒಡವೆನೇ ನೋಡೋದು. ಕರಿ ಮನೆಗೆ ಹೋದ್ರೆ ಯಾರು ಬೆಲೆ ಕೊಡಲ್ಲ, ಸರಗಿರ ಹಾಕ್ಯಂಡು ಹೋದ್ರೇ ಎಲ್ಲ ಮರ್ಯಾದೆ ಕೊಡೋದು ಅಂತ ಹೇಳ್ತಿತ್ತು ಅವ್ರ ಅಕ್ಕಯ್ಯ. ಅವ್ರ ಅಕ್ಕಯ್ಯ ಏನು ಗೊತ್ತು? ಇವಾಗ ನೋಡು, ಸಾಲ ಮಾಡಿ ಮನೆ ಕಟ್ಟಿ ಇವಾಗ ಇಲ್ಲಿ ಬಂದು ಸೇರ್ಕೊಂಡವ್ರಿ. ಹಂಗೆ ಅಂಬ್ತೀನಿ. ನೀವಿನ್ನ ಯಾವಾಗ ಹೋಗ್ತೀರಕ್ಕ ಊರಿಗೆ ಅಂತ ಹೇಳ್ತೀನಿ. ಅದೆಲ್ಲ ನೋಡೋಣ ಯಾವಾಗ ಹೋಗ್ತೀವಿ ಅಂತಾರೆ ಏನು ಅಂತ ಹೇಳಿ ಬಾಯ್ಬಿಟ್ಟೆ ಹೇಳ್ತೀನಿ. ನಾನೇನಿಲ್ಲ, ಏನೋ ಅನ್ಕಂಬ್ಲೆ ಹೇಳು. ಆ ಸುಗುಣ ಆ ಗೌಡ್ರ ಮಂತಕ್ಕೆ ಮನೆ ಕೆಲಸಕ್ಕೆ ಹೋಗಿ ಅವಳಿ. ಬಂದಮೇಲೆ ಹೇಳ್ತೀನಿ ಅವಳಿ ಸರಿಯಾಗಿ. ಇಲ್ಲಾಂದ್ರೆ ಅವಳು ಬರತ್ತೀನಿ, ನಾನೇ ತಾಂಡಾಗಿ ಇಕ್ಬತ್ತೀನಿ. ಅವಳು ಇವಾಗ ಇಕ್ಕನಂದರೆ ಏನು ಬೇಡ, ಇನ್ನೊಂದು ಎರಡು ದಿನ ಬಿಟ್ಟು ಕಟ್ಟಿಗೆ ಬಾಡಿಗೆ ಮನೆಯಾಗಿರೋಣ ಅಂತಾಳೆ. ಬಾಡಿಗೆ ಮನೆಯಾಗೆ ಯೋಚ್ತೀನಿ ಇದ್ರೆ ಏನಪ್ಪ ಅಂದಂಗೆ. ನಮ್ಮ ಮನೆ ಬಾಗಿಲು ಮಾಡ್ಕೊಂಡ್ರೆ ಎಂದಿದ್ರು ಮಾಡ್ಕೋಬೇಕಾ? ಅದಕ್ಕೇನೆ ಸುಮ್ಮನೆ ತಾಂಡೋಗಿ ಇಕ್ಬತ್ತೀನಿ. ಅವಳು ಬರತ್ತಿ ಒಡವೆ ತಗೊಂಡು ಹೋಗ್ತೀನಿ ಎಲ್ಲ. ಸುಮ್ಮನೆ ಮಾಡು. ಅವಳಿಗೆ ಹೇಳಕ್ಕೆ ಹೋದ್ರೆ ಇವಾಗ ಬಿಡಪ್ಪ ಒಡವೆ ಯಾಕೆ ಇಕ್ತೀಯ, ಹಂಗೆ ಹಿಂಗೆ ದುಡ್ಡು ಕೊಟ್ಟಾನ ಅಂತ 1000 ಹೇಳ್ತಾಳೆ. ಅವಳ ರೊಕ್ಕ ಇಲ್ಲದ್ದು ಹೇಳ್ಕೊಡ್ತಾರೆ, ಅವಳು 1000 ಹೇಳ್ತಾಳೆ. ಅದಕ್ಕೇನೆ ಸುಮ್ಮನೆ ನೀನು ನಿನ್ನ ಪಾಡಿಗೆ ನೀನು ಬ್ಯಾಂಕಿಗೆ ಇಕ್ಕಿ ಅದೇ ಒಟ್ಟು ಕೊಡ್ತಾರೆ ಕೇಳು. ಆ ಒಡವೆಗೆ ಈಗ 10 ಲಕ್ಷ ರೂಪಾಯಿ ಒಡವೆ ಐತಂದರೆ ಒಂದು 8-9 ಲಕ್ಷ ಕೊಡ್ತೀವಿ ಅಂತಂದರೆ ಸುಮ್ಮನೆ ಇಕ್ಬಿಡು. 8-9 ಲಕ್ಷಕ್ಕೆ ಇಕ್ಕಿ ಸುಮ್ಮನೆ ಮನೆ ಕಟ್ಕೊಂಬದು ನೋಡ್ಕೆ. ಒಂದು ಈಟಾಗಲಿ ಪಾಪ. ಓಟುನು ದೊಡ್ಡದು ಪಡ್ದು ಅಂತ ಹೋಗ್ಬೇಡ್ದು ಈ ಕಾಲದಾಗೆ. ದೊಡ್ಡದು ಪಡ್ದು ಅಂತ ಹೋಗಿ ಈಗ ನೋಡಿ ಅವಳು ಎಂಥ ಮನೆ ಕಟ್ಟಾಳೆ ಅಂತ ಎಲ್ಲ ಕೊಂಡಾಡೋರು. ಅವಳು ನೋಡಿ ಇವಾಗ ಅವಳದ್ದು ಎಂಥ ಪರಿಸ್ಥಿತಿ ಆಗೈತಿ. ಎಲ್ಲ ಊರಾಗೂ ಸಾಲ ಮಸ್ತ ಮಾಡ್ಕೊಂಬಂದವಳೇನ. ಊರಾಗಳು ಸಾಲನೂ ಇದ್ರೆ ಇರಲಿ ಅಂತ ಫೋನ ಮಾತಾಡಾಳಲ್ಲ. ನೋಡು ಹಂಗೆ ಸಾಲ ಮಾಡಿ ಮನೆ ಕಟ್ಟೋ ಅಂಥದ್ದೇನು ಬೇಕಪ್ಪ? ಸಾಲದಾರ ಕೈ ಸಿಕ್ಕಿರೆ ನಳ್ಳದು ಬೋಲ್ ಕಷ್ಟ ಐತಿ. ಗೂಡಿಸ್ಲಾಗಾಗ್ಲೇಳು, ಗೂಡಿಸ್ಲಾಗಿರ್ಲೇಳು. ಮನೆ ಕಟ್ಟಕ್ಕೆ ಹೋಗ್ಬಾರ್ದು. ಅದಕ್ಕೆ ಮತ್ತು ನಾವು ಬೇಡ ಅಂದಿದ್ದು ಪಾಪ. ನಿಮಗೆ ಅರ್ಥವಾಗಲ್ಲ ಯಾಕೆ ಹೇಳ್ತಾರೆ ಅಂತ. ಬೇಡ ಕಣಪ್ಪ, ಈ ಮನೆಯೇ ಸೆನಕೈತೆ ಅಂತ ನಾವು ಅದಕ್ಕೆ ಹೇಳಿದ್ದು ಅವಾಗ. ಅಲ್ಲ ಯಾವ ಒಡವೆ ತಂಡಿ ಏನು ಮಾಡ್ತೀಯಪ್ಪ? ಮನೆ ಬಾಕ್ಲು ಮಾಡ್ಕೊಂಬದ ಹೆಂಗೆ ಸೈಟ್ ಐತೆ ಬುದ್ಧವಂತನಾಗಿ ಒಂದಿಟ್ಟು ಮನೆ ಮಾಡ್ಕೊಂಬದ್ಬಿಟ್ಟು ಒಡವೆ ಮಾಡ್ಸಕ್ಕೆ ಹೋಗಿದ್ಯಲ್ಲ ವರ್ಷ. ನಿನ್ಗೇನೊಂದು ಬುದ್ಧಿದ್ದಿ ಐತೇನಲ್ಲ? ಒಡವೆ ನೀನು ಎಂಥವನ ಮಾರ್ಗೆ ಹಾಕ್ಯಣೋದ್ರು ನಡಿತೈತಿ ಈ ಕಾಲದಾಗೇನು. ಮಾರ್ಗೆ ಗನ್ಮ ಬಂಗಾರ ಮೀರ್ತಾವೆ ಹಂಗಿರ್ತಾವೆ. ಎಲ್ಲ 100 ರೂಪಾಯಿ ಕೊಟ್ಟು ತಾಂಡವ್ ಸಾಲ ಹೆಂಗಿರ್ತಾವೆ ಹಂಗೇನಿ. ಅದ್ರ ಮುಂದೆ ಬಂಗಾರ ತಂಡು ಏನು ಮಾಡ್ತೀಯ? ಹಂಗೆ ಪಳ ಒಳಿತಿರ್ತಾವೆ. ನೀನು ಸುಮ್ಮನೆ ಇಲ್ದಲ್ಲೇ ಒಡವೆ ಮಾಡಿಸಿ ಕುತ್ಕೊಂಡಿದೀಯ. ಸುಮ್ಮನೆ ಮನೆ ಕಟ್ಟಿಗೆ ಮತ್ತೆ ನೋಡ್ಕೊಳ್ಳಲ್ಲ. ದಿನಕ್ಕೂ ಜಾಸ್ತಿ ಆಗ್ತಾ ಪಾಪ. ಸುಮ್ಮನೆ ಕಟ್ಕ್ಯ. ಅಷ್ಟೇನೆ. ಇವಾಗ ಇರೋದು ಮುಟ್ಟಕ್ಕೆ ಹೋಗ್ಬೇಡಿ. ನೀನು ಸೈಟ್ನಾಗ ಸುಮ್ಮನೆ ಕಟ್ಕೆ ಮತ್ತೆ ಕಲಿ. ಇಲ್ಲ ಆಮೇಲೆ ಭಾಗ ಬಂದಾಗ ಇಲ್ಲಿ ನೋಡ್ಕೊಂಬಂತಿ. ಇಡೋದಕ್ಕೆ ಅರ್ಧ ಮನೆ ಆಗದಮ್ಮ. ಆ ಸುಗುಣನ ಮಾತು ಕಟ್ಕೊಂಡು ನೋಡೋಣ ಅಂತ ಹೇಳಿ ಅವ್ರ ಅಕ್ಕ ಒಡವೆ ಮಾಡಿ ಸಾಕು ಅಂತ ಇಲ್ಲದ್ದು ಹೇಳ್ಕೊಟ್ರು. ಅವಾಗ ಅತ್ಲಾಗ ಇಷ್ಟೊತ್ತಿಗೆ ಒಂದಿಷ್ಟು ಮನೆ ನಾನು ಆಗೋದು. ಹೆಂಗೆ ನಾವು ಒಂದು ಅಲೆ ಸಿಕ್ಕಿ ಒಂದು 2-3 ತಿಂಗಳಾಯ್ತು. 2-3 ತಿಂಗಳಿಗೆ ಹೆಂಗು ಅತ್ತ ಎಷ್ಟೊಂದು ಮನೆ ಆಗ್ಬಿಡೋದು. ಇವಾಗೇನಿಲ್ಲ, ಎಲ್ಲ ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಬೇಗ ರೆಡಿ ಮಾಡಿಬಿಡ್ತಾರೆ. 6 ತಿಂಗಳು ವರ್ಷ ಅಂಬಷ್ಟೊತ್ತಿಗೆ ಮನೆ ಕಟ್ಟಿಬಿಡ್ತಾರೆ. ಏನು ಮಾಡೋಣ? ಇವಾಗ ನೋಡಿದ್ರೆ ಹಿಂಗೆ ಆಗ್ತಾಯಿತ್ತಲ್ಲಪ್ಪ. ಒಟ್ಟು ಇವ್ರು ಬಂದು ಬೇರೆ ಸೇರ್ಕೊಂಡವ್ರೆ, ಅಂಗಡಿ ಬೇರೆ ವ್ಯಾಪಾರ ಆಗ್ತಾಯಿಲ್ಲ. ಇವಾಗ ನೋಡಿದ್ರೆ ತುಂಬ ತೊಂದರೆ. ಅದಕ್ಕೆ ಮತ್ತೆ ಆತನ ಪಾಪ ನಡಿವಾಗ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನಾನು ಹೇಳೋದು ನಡಿವಾಗ ಮಾಡ್ಕೊಳ್ರಪ್ಪ ಅಂತ. ಒಂದಿಟ್ಟು ಮನೆ ಆಗ್ಲೇಳು ಮಾಡ್ಕ ನೀನು. ಅವನಿಗೂ ನಾನು ಅದೇ ಹೇಳೋದು. ಅವ್ರಿಗೇನೀಗ ಅವ್ರು ಹತ್ತು ಕೊಟ್ಟವಳೆ. 2 ಮನೆ ಇದ್ದಾವೆ. ಅವ್ರೇನು ಯೋಚನೆ ಮಾಡೋಂಥದ್ದೇನಿಲ್ಲ. ನಿಮ್ಮದೇ ನೀವು ಒಂದಿಟ್ಟು ಮನೆ ಮಾಡ್ಕೋಬೇಕೀಗ. ಅಂಗಡಿ ಪಂಗಡಿ ವ್ಯಾಪಾರ ಆಗುತ್ತೆ. ಬೇಸ್ ಮಟ್ಟ ಹಾಕಿ ಒಂದಿಟ್ಟು ಸುಮ್ಮನೆ ಕಟ್ಕೊಂಬದು ನೋಡ್ಕೆ ಅಷ್ಟೇನಿ. ಸರಿ ಆಯ್ತು ಕಣಮ್ಮ. ಇವಾಗೆಲ್ಲ ಒಡವೆ ತಗೊಂಡೋಗ್ಬಿಟ್ಟು ನಾನು ಬ್ಯಾಂಕಾಗ ಕೇಳ್ತೀನಿ. ಬ್ಯಾಂಕ್ನಾಗ ಕೇಳಿ ಅವ್ರೇನ 8 ಲಕ್ಷ ರೂಪಾಯಿ 9 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಂದರೆ ಬ್ಯಾಂಕಿಗೆ ಇಕ್ತೀನಿ. ಇಲ್ಲ ಅದಕ್ಕಿನ್ನ ನಾವು 6 ಲಕ್ಷ ಕೊಡ್ತೀವಿ, 5 ಲಕ್ಷ ಕೊಡ್ತೀವಿ, 10 ಲಕ್ಷ ರೂಪಾಯಿ ಒಡವೆ ಕಡಿಮೆ ಕೊಡ್ತೀವಿ ಅಂತ ಏನಾದರೂ ಅಂದರೆ ಅವರು ಸುಮ್ಮನೆ ಎಲ್ಲ ನಮ್ಮ ಬಂಗಾರದ ಅಂಗಡಿ ತಗೊಂಡೋಗಿ ಕೊಟ್ಟು ದುಡ್ಡು ಇಸ್ಕೊಬತ್ತೀನಿ. ಹಂಗೆ ಮಾಡಷ್ಟೇನೆ. ನೋಡಿದ್ರಲ್ಲ ವೀಕ್ಷಕರೇ, ಯಾಕೋ ಈ ಸುಗುಣ ರೊಕ್ಕದ ಮೇಲೆ ನನಗೆ ಡೌಟು. ಸಾಲ ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಸೇರ್ಕೊಂಡೈತಿ. ಆಕೆ ಇವಾಗ ಹೋಗಿ ಹೇಳ್ತೀನಿ, ಅಕ್ಕ ನಮ್ಮ ಮನೆಯಾಗೂ ತುಂಬ ಖರ್ಚು ಕಣಕ್ಕ, ದುಡಿಯೋರು ಯಾರೂ ಇಲ್ಲ, ಅಂಗಡಿ ವ್ಯಾಪಾರನೂ ಆಗಲ್ಲ. ಅಂಗಡಿ ವ್ಯಾಪಾರ ಆಗಂಗಿದ್ರೆ ಬಿಡಪ್ಪ ಹೆಂಗ ಯಾತ್ರಾಗ ಬರುತ್ತೆ ಅಂತ ಹೇಳಿ ಸುಮ್ಮನೆ ಆಗ್ತಿದ್ವಿ. ಇವಾಗ ಆಗಲ್ಲ ಅಂತ ಹೇಳ್ತೀನಿ. ಅವರೇ ಅರ್ತ್ಕೊಂಡು ಹೋಗ್ರಿ ಅಂತ ಹೇಳಲ್ಲ, ಸುಮ್ಮನೆ ಹಿಂಗಂತ ಹೇಳ್ತೀನಿ. ಹಿಂಗಂದ್ರೆ ಏನಾನ ಹೋಗ್ಬೋದೇನೋ ಅರ್ತ್ಕೊಂಡು ಅಂತ ಹೇಳ್ತೀನಿ. ಒಡವೆ ತಗೊಂಡು ಹೋಗ್ತೀನಿ ಬ್ಯಾಂಕಿಗೆ ಇಕ್ಕಿ. ಸ್ಯಾನೆ ದುಡ್ಡು ಕೊಡ್ತೀನಿ ಅಂದರೆ ಸುಮ್ಮನೆ ಹಾಕ್ತೀನಿ, ಬ್ಯಾಂಕಿಗೆ ಇಕ್ತೀನಿ. ಇಲ್ಲಾಂದರೆ ಎಲ್ಲ ಮಾಡಿಬಿಡ್ತೀನಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.